ನನ್ನ ಹೆಸರು ಸುಧಾಕರ್ ಅಂದ್ಬಿಟ್ಟು ಜಿಲ್ಲಾ ಕೋಆಪರೇಟಿವ್ ಸಂಚಾಲಕ ಕೋಲಾರ ಜಿಲ್ಲೆ BJP. ಏನಪ್ಪ ಇವತ್ತು KGF TAPMCಯಲ್ಲಿ 498 ಅನರ್ಹ ಮತದಾರರನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಅವ್ರನ್ನ ಸೇರಿಸೋದಕ್ಕೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅಂದ್ಬಿಟ್ಟು 13D ನೋಟಿಸ್ ಇಶ್ಯೂ ಮಾಡಿದರು. ಅದೇ ರೀತಿ ನಾವು ನಮಗೆ ನೋಟಿಸ್ ಬಂದಿರೋದು 3ನೇ ತಾರೀಕಿಂದ ಅವರು 3ನೇ ತಾರೀಕು ಪೋಸ್ಟ್ ಮಾಡಿದ್ದಾರೆ. ನಮ್ಗೆ 7ನೇ ತಾರೀಕು 8ನೇ ತಾರೀಕು ನಮ್ಗೆ ಬಂದು ಸೇರೈತೆ. ನಮ್ಮ ಕಾಲಾವಕಾಶ ಸಿಕ್ಕಿದ್ದಿದೆ 4-5 ದಿನ. ಆ 4-5 ದಿನದಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದವರಂತ ಅವರು ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ವಿ. ಅದನ್ನು DRಗೆ ARಗೆನೂ ಮಾಹಿತಿ ಕೊಟ್ಟಿದ್ವಿ. ಆದ್ರೂ ಈಗ ನಾವೇನು ಅವಾಗ ಒಂದು 2-3 ದಿನದಲ್ಲಿ ಕೊಟ್ಟಿದ್ವಿ. ಆ ಅರ್ಜಿಗಳನ್ನೆಲ್ಲ ಎತ್ಕೊಬಂದು ಇಷ್ಟೇ ಬಂದಿರೋದು ಅರ್ಜಿಗಳು ಅಂದ್ಬಿಟ್ಟು AR/DRಗೆ ಕೊಟ್ಬಿಟ್ಟಿದ್ದಾರೆ. ಇವ್ರು ರಿಪೋರ್ಟ್ ಆಗಿ ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರಿ ಈಗ DR. ನಾವು ಅದಕ್ಕೆ DR ಮನವಿ ಎಲ್ಲ ರೈತರು ಜೊತೆಗೂಡಿನೇ ಬಂದಿದ್ವಿ. ಇವರೆಲ್ಲ ಶೇರ್ದಾರರೇ, ಇನ್ಕ್ಲೂಡಿಂಗ್ ನಾನು ಕೂಡ ಶೇರ್ದಾರನೇ. ಎಲ್ಲರೂ ಬಂದು ಇಲ್ಲೇ ಮನವಿ ಪತ್ರ ಸಲ್ಲಿಸ್ತೀವಿ ಸರ್. ಇವಾಗ ಅಲ್ಲಿ ಬಾಗಿಲು ತೆಗಿತಾ ಇಲ್ಲ, ನಮ್ಗೆ ಸಮಯಕ್ಕೆ ಸಿಗ್ತಾ ಇಲ್ಲ, ನಮ್ಗೆ ಏನೇ ಬೇಕಂದ್ರೂ ಮಾಹಿತಿ ಕೂಡ ಕೊಡ್ತಾ ಇಲ್ಲ. ಹಂಗಾಗಿ ನಾವು ಇಲ್ಲೇ ಬಂದು ನಾವು ಮನವಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಆಕ್ಷೇಪಣೆ ಅರ್ಜಿ ಇಲ್ಲಿ ಸಲ್ಲಿಸ್ತೀವಿ. ನೀವು ಇಲ್ಲೂ ಆಗಲಿಲ್ಲ ಅಂದ್ರೆ ನಾವು JR ಆಫೀಸ್, ಬೆಂಗಳೂರು JR ಆಫೀಸ್ಗೆ ಹೋಗಿ ಸಲ್ಲಿಸ್ತೀವಿ. ನಮಗೆ ಕಾನೂನಾತ್ಮಕವಾಗಿ 498 ಜನಕ್ಕೂ ಅಲ್ಲಿ ಯಾವುದೇ ರೀತಿ ವ್ಯವಹಾರ ನಡೆದಿಲ್ಲ. TAPMCಯಲ್ಲಿ 5 ವರ್ಷದಿಂದ ಒಂದು ಪೆನ್ನು ಪೇಪರ್ಸು ಕೂಡ ಮಾರಿಲ್ಲ, ಯಾವುದೇ ರೀತಿ ವ್ಯವಹಾರ ನಡೆದಿಲ್ಲ. ಮತ್ತು ಅದು ಹೊಸ ಸೊಸೈಟಿ ಆಗಿರೋದ್ರಿಂದ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗ್ರಿ. ನೀವು ಬಿಟ್ಬಿಟ್ಟು 117 ಜನ ನಿಮ್ಗೆ ಬೇಕಾಗಿರೋರು ಮಾತ್ರ ಇಟ್ಕೊಂಡು ಅವ್ರನ್ನೂ ಅರ್ಹ ಮಾಡಿರೋದು ಯಾವ ಕಾನೂನು ಅಡಿ ಮಾಡಿದಿರೋ ಏನು ನೆನ್ನೆ ಬೈಲ ಓದಿದಾಗ ಇವಾಗ ಅರ್ಹ ಮಾಡಿರೋದ್ರ ಮೇಲೆ ಡೌಟ್ ಬರ್ತೈತೆ. ಅದರಲ್ಲಿ ಕೆಲವ್ರು ಮಾತಾಡಿದ್ದಾರೆ ಡೈರೆಕ್ಟ್ಗಳು, ನಾನು ಬಂಗಾರಪೇಟೆಯಲ್ಲಿ ವ್ಯವಹಾರ ಮಾಡಿದ್ದೆ, ಇಲ್ಲೇನು ಮಾಡಿಲ್ಲ, ಅಲ್ಲಿ ಮಾಡಿರೋ ವ್ಯವಹಾರದಿಂದ ನಾನು ಕಂಟಿನ್ಯೂ ಮಾಡಿದ್ದಾರೆ. ಹಂಗಾದ್ರೆ ಅಲ್ಲಿ ಮಾಡಿರೋ ವ್ಯವಹಾರದಲ್ಲಿ ಕಂಟಿನ್ಯೂ ಮಾಡಿದರೆ ನಮ್ಮದ್ರಲ್ಲೂ ತುಂಬ ಜನ ಇದ್ದಾರೆ. 498 ಜನದಲ್ಲಿ ಬಂಗಾರಪೇಟೆ ವ್ಯವಹಾರ ಮಾಡಿರೋರು ತುಂಬ ಜನ ಇದ್ದಾರೆ. ಇವಾಗ ಎಕ್ಸಾಂಪಲ್ಗೆ ಹೇಳ್ತೀನಿ ನೋಡಿ. ಇವಾಗ ಘಟ್ಕಾಮ್ದಲ್ಲಿ ಶಾಂತಕ್ಕ ಬಂಗಾರಪೇಟೆಯಲ್ಲಿ ವ್ಯವಹಾರ ಮಾಡಿಲ್ವಾ? ಯಮುನಾಡ್ ಸಬರ್ ಬಂಗಾರಪೇಟೆಯಲ್ಲಿ ವ್ಯವಹಾರ ಮಾಡಿಲ್ವಾ? ಮುನರತ್ನ ನಾಯ್ಡು ಅವ್ರು ಬಂಗಾರಪೇಟೆಯಲ್ಲಿ ವ್ಯವಹಾರ ಮಾಡಿಲ್ವಾ? ರೆಡ್ಡಿ ಅವ್ರು ಬಂಗಾರಪೇಟೆಯಲ್ಲಿ ವ್ಯವಹಾರ ಮಾಡಿಲ್ವಾ? ಇಲ್ಲ ಗೋವಿಂದಣ್ಣವ್ರು ಅವ್ರ ಹತ್ರ ಸ್ಲಿಪ್ಗಳು ಸಮೇತ, ಟ್ರಾನ್ಸಾಕ್ಷನ್ ಸ್ಲಿಪ್ಗಳು ಸಮೇತ ಇದೆ. ನೀವು ಈ ಥರ ಎಲ್ಲ ಲೀಗಲಾಗಿ ನಾವು ಕರೆಕ್ಟ್ ಆಗಿದ್ರು 498 ಜನ ಆಧಾರ್ ಪಟ್ಟಿಯಲ್ಲಿ ತೆಗೆದಾಕ್ಬಿಟ್ರೆ ಯಾವ ರೀತಿ ನ್ಯಾಯ ನೋಡಿ ಹೇಳಿ. ಈ ಎಲ್ಲರ ಪರವಾಗಿ ನಾವು ಹೋರಾಡಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಹಾಗಾಗಿ ಅಲ್ಲಿ KGF ಅಲ್ಲಿ ತಗೊಂಡಿಲ್ಲ, ನೋಟಿಸ್ ಬೋರ್ಡ್ ಹಾಕ್ಬಿಟ್ಟಿದ್ನು. ಏನು ಕೊನೆ ದಿನ ಮುಗ್ದೋಗೈತೆ, ನಾವು ಇನ್ನು ಅಬ್ಜೆಕ್ಷನ್ ಅರ್ಜಿ ತಗೊಳ್ಳಲ್ಲ ಅಂದ್ಬಿಟ್ಟು ಅದಕ್ಕೆ DR ಹತ್ರ ಬಂದು ಈಗ ಬೆಳಗ್ಗೆ DR ಮೀಟ್ ಮಾಡಿ, ಸರ್ ಈ ಥರ ಇದೆ, ಎಲ್ಲ ರೈತರು ಇಲ್ಲಿಗೆ ಬಂದು ಕೊಡ್ತೀವಿ, ತಗೊಬೇಕು ಅಂದ್ಬಿಟ್ಟು ಹೇಳಿದ್ಮೇಲೆ ಅವ್ರು ಆಯಿತು ಕೊಡಿಯಪ್ಪ, ನಾನು ಏನಿದೆಯೋ ಅದನ್ನ ಪುಷ್ ಮಾಡ್ತೀನಿ, ನಾನು JR ಆಫೀಸ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ರೈತರಲ್ಲೂ ಏನು ಮನವಿ, KGF ರೈತರಲ್ಲಿ ಏನು ಮನವಿ ಅಂದರೆ, ಪ್ರತಿಯೊಬ್ಬರು ನಿಮ್ಗೆ ಯಾವ್ದು ಅನರ್ಹ ನೋಟಿಸ್ ಬಂದಿದೆಯೋ ನೀವು ಏನು ತಲೆ ಕೆಡಿಸ್ಕೋಬೇಡಿ, ನೀವು ಎತ್ಕೊಬಂದು DR ಆಫೀಸ್ ಕೊಡಿ. ಇಲ್ಲ ಯಾರಾದ್ರೂ ನಮ್ಮ ಮುಖಂಡರು ಯಾರಾದರೂ ಒಬ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಅರ್ಜಿ ಕೊಟ್ಟಿದ್ರೆ ನಾವು ತಲುಪಿಸ್ತೀವಿ. ನಿಮ್ಗೆ ಬರೋ ಕಷ್ಟ ಆದರೆ ನಾವು ತಲುಪಿಸ್ತೀವಿ. ನಾವು 498 ಜನದಲ್ಲಿ ಒಂದೇ ಒಂದು ಮತಗೂ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ಹೋರಾಟ. ಇದು ಹೊಸ ಸೊಸೈಟಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೊಡಬೇಕು. ನೀವು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿ, ನೀವು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಮತ್ತು ಸಾಲಾಗ್ಲು ಮತ್ತು ಏನಾದರೂ ವ್ಯವಹಾರ ಸ್ಟಾರ್ಟ್ ಮಾಡಿ. ಅವಾಗ ಮಾಡಿಲ್ಲ, ಯಾರು ಬಂದಿಲ್ಲ, ಯಾವ ರೈತ ತಗೊಂಡಿಲ್ಲ ಅಂದರೆ ನಮ್ಮ ತೆಗೆದಾಕ್ಬಿಟ್ರಿ, ನಾವೇ ಬರಲ್ಲ. ಆಯ್ತಾ? ಹಂಗಿರ್ಬೇಕಾದ್ರೆ ನೀವು ಹೊಸ ಮತದಾರರು, ಹೊಸ ಸೊಸೈಟಿ, ಒಂದೇ ಎಲೆಕ್ಷನ್ ಆಗಿರೋದು. ಈಗ ಹೊಸ ಬೋರ್ಡ್ ಆದಮೇಲೆ ಒಂದೇ ಎಲೆಕ್ಷನ್, ಫಸ್ಟ್ ಎಲೆಕ್ಷನ್ ನಡೀತಾ ಇರೋದು. ಅಂಥ ಸೊಸೈಟಿಯಲ್ಲಿ ನೀವು ಕಿತ್ತಾಕ್ಬಿಟ್ಟಿದ್ದೀವಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋದರೆ ನಾವು ಇದಿರಲ್ಲ. ಯಾಕಂದ್ರೆ ನಾವು ಸಹಕಾರ KGF ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರ ಅನ್ನೋರು ಎಲ್ಲರೂ, ನಮ್ಮ ದೇಶಂ ಕೃಷ್ಣಣ್ಣ ಆಗಿರ್ಬೋದು, ಯಮುನಾರಾಯಣ ಸ್ವಾಮಿ ಆಗಿರ್ಬೋದು, ವೆಂಕಟಣ್ಣ ಅವರು, ಮುನರತ್ನ ನಾಯ್ಡು ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲೇ ಇರೋರು. ವರ್ಷಾಂಗಟ್ಲೆ 30 ವರ್ಷ 40 ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ಬಂದು ಅವ್ರು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಗುರುಸ್ಕೊಂಡವ್ರು. ಹಂಗಿರ್ಬೇಕಾದ್ರೆ ಅವ್ರನ್ನೇ ಕಿತ್ತಾಕ್ಬಿಟ್ರೆ ನೀವು ಇನ್ನು ಯಾರಿಗೆ ಇದು ಮಾಡ್ತೀರಾ? ಸಾಮಾನ್ಯ ರೈತರಿಗೂ ಬೆಲೆ ಇಲ್ಲ, ದೊಡ್ಡವ್ರಿಗೂ ಬೆಲೆ ಇಲ್ಲ, ಪಕ್ಷದ ಕಾರ್ಯಕರ್ತರಿಗೂ ಬೆಲೆ ಇಲ್ಲ, ಲೀಡರ್ಗೂ ಬೆಲೆ ಇಲ್ಲ, ಎಕ್ಸ್ ಚೇರ್ಮನ್ಗಳು, ಮೆಂಬರ್ಗಳು ಎಲ್ಲರನ್ನೂ ಕಿತ್ತಾಕ್ಬಿಟ್ಟಿದ್ದೀರಾ. ನಿಮ್ಗೆ ಇಷ್ಟ ಇಲ್ಲ, ಅವ್ರಿಲ್ಲ, ಯಾರು ನಿಮ್ಮ ಹತ್ರ ಬರಲ್ಲ ಅಂದ್ರೆ ಅವ್ರನ್ನೆಲ್ಲ ಕಿತ್ತಾಕ್ಬಿಡೋದೇನಾ? ಕಾನೂನಾತ್ಮಕ ನೀವು ಮಾಡಿಲ್ಲ ಅಂತಲೇ ನಮ್ಮ ಆಪಾದನೆ. ನಾವು ಏನೇ ಇದ್ದೀವಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಇಲ್ಲ ಅಬ್ಜೆಕ್ಷನ್ ಅರ್ಜಿ ಕೊಟ್ಟಿದ್ದೀವಿ. ಇದು ಮುಂದೆ ಏನು ಮಾಡ್ಬೇಕು ಅಂದ್ಬಿಟ್ಟು JR ಹತ್ರ ನಾವು ಮತ್ತೆ JR ಮಾತಾಡ್ಬಿಟ್ಟು ಇದು ಮಾಡ್ತೀವಿ.